ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಫಸ್ಟ್ ಹಾಫ್ ಮಾತ್ರ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಆಸಮಲ್ಲಿದೆ, ಸಕ್ಕದಾಗಿದೆ ಸರ್. ಈ ರೀತಿ ಮಾಸ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ಇವಾಗ ನೋಡಿಕೆ ಮಾಸು ನೋಡಿಕೆ ಸೂಪರ್ ಆಗಿದೆ ಸರ್. ಅಪ್ಪು ಅವ್ರ ಥರ ಡ್ಯಾನ್ಸ್ ಮತ್ತು ಫೈಟ್ ಎಲ್ಲ ಮಾಡ್ತಾರೆ. ಫೈಟ್ ಮಾತ್ರ ಆಸಮಲ್ಲಿದೆ. ಫೈಟು ಮತ್ತು ಡ್ಯಾನ್ಸು ಅಷ್ಟೇ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಅಲ್ಲಲ್ಲಿ ಕೌಂಟ್ರ್ ಕೊಟ್ಟರು ಬೇರೆಯವ್ರಿಗೆಲ್ಲ. ಸೂಪರ್ ಆಗಿದೆ ಸರ್. ಅದೇ ಬೇರೆ ನಾವು ಏನು ಹೇಳ್ತಾರೆ ಅವರು ಫಂಕ್ಷನ್ಗೆ ಹೋಗಿ ಜಗಳ ಮಾಡೋದು ಬೇಡ ಅಂತ ಹೇಳಿದ್ರಲ್ಲ, ಅದು ಚೆನ್ನಾಗಿದೆ ಸರ್. ಅವರು ಚೆನ್ನಾಗಿದೆ ಮೂವಿ. ಅಪ್ಪು ಅವ್ರ ನೋಡ್ದಂಗೆ ಆಯ್ತಾ? ಮಸ್ತಾಗಿತ್ತು. ಸರ್ ಹೇಗಂತ? ತುಂಬ ಚೆನ್ನಾಗಿದೆ ಸರ್. ಕೈಲಾಸದಲ್ಲಿ ಇರೋದು ಶಿವ, ಕೈಲಾಸ ಕಳಿಸೋದು ಯುವ. ಸೂಪರ್. ಅಶ್ವಮೇಧ ಯಾಗಕ್ಕೆ ರೆಡಿಯಾಗಿದೆ. ಭಾಳ ನಿರೀಕ್ಷೆ ಮೂಡಿಸಿತ್ತು ಚಿತ್ರ. ಪ್ರಥಮಾರ್ಧ ಚಿತ್ರ ನೋಡಿದ್ರೆ ಆ ನಿರೀಕ್ಷೆಗೆ ಮೀರಿ ಚಿತ್ರ ಬಂದಿದೆ. ಪ್ರೇಮೋತ್ಕರ್ಷ ಇದೆ, ಭಾವೋತ್ಕರ್ಷ ಇದೆ, ವೇಗೋತ್ಕರ್ಷ ಇದೆ. ಒಂದು ಕ್ಷಣ ತೆರೆಯಿಂದ ಕಣ್ಣು ಆ ಕಡೆ ಈ ಕಡೆ ಮಿಸ್ಕಾಡ್ದಂತೆ ಚಿತ್ರ ಬಂದಿದೆ. ಯುವ ರಾಜ್ಕುಮಾರ್ ತಯಾರಿ ತಾಲೀಮು ಇಲ್ಲದೆ ಬಂದಿಲ್ಲ, ಪೂರ್ಣ ತಯಾರಿಯೊಂದಿಗೆ ಬಂದಿದ್ದಾರೆ. ಮೊನಚಾದ ಕಣ್ಣೋಟ ಇದೆ, ಕಣ್ಣಲ್ಲೇ ಅಭಿನಯಿಸ್ತಾರೆ. ಆಮೇಲೆ ಆ ಧ್ವನಿಯಲ್ಲಿ ಸಾಂದ್ರತೆ ಇದೆ, ಧೀರ ನಿಲುವಿದೆ. ಪಾದರಸದಂತೆ ಸಾಹಸ ದೃಶ್ಯಗಳನ್ನು ಮಾಡಿದ್ದಾರೆ, ನೃತ್ಯ ಮಾಡಿದ್ದಾರೆ. ದೊಡ್ಡ ಮನೆ ಕುಡಿಯಿಂದ ಮಾತ್ರ ಈ ಥರ ಒಂದು ಚಿತ್ರ ಮಾಡೋಕ್ಕೆ ಸಾಧ್ಯ. ಯುವರಾಜ್ ಕುಮಾರ್ಗೆ 100ಕ್ಕೆ 100 ಅಂಕ ಕೊಡಬೇಕು. ಮೊದಲ ಚಿತ್ರ ಅಂತ ಯಾವುದೇ ಕೋನದಲ್ಲಿ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಬಂದಿದೆ. ಆ ಸಂಭಾಷಣೆ ಸಂತೋಷ್ ಆನಂದರಾಮ್ ಅವರ ಶಕ್ತಿನೇ ಅದು. ಏನು ಹೇಳಬೇಕೋ ಬಹಳ ಮಿತವಾದ ಪದಗಳಲ್ಲಿ ಹೇಳ್ತಾರೆ, ಅದು ಅದ್ಭುತವಾಗಿ ಹೇಳ್ತಾರೆ. ಒಂದು ಕೆಲವು ಕಡೆ ಅಬ್ಬರದಿಂದ ಅಭಿನಯಿಸಿದ್ದಾರೆ ಯುವರಾಜ್ ಕುಮಾರ್, ಕೆಲವು ಕಡೆ ಭಾಳ ಶಾಂತ ರೀತಿಯಲ್ಲಿ ನಿರುದ್ವಿಗ್ನರಾಗಿ ನಟಿಸಿದ್ದಾರೆ. ಅಂದರೆ ಆ ಅಭಿನಯದ ವ್ಯಾಪ್ತಿ ಇದೆಯಲ್ಲ, ಅದು ಮೊದಲ ಚಿತ್ರದಲ್ಲಿ ಅವರಿಗೆ ಸಾಧ್ಯ ಆಗಿದೆ. ಇದು ವಂಶವಾಹಿ. ಇದು ಮುಂಚೆ ಹೇಳೋರು ತಾತನ ಗುಣ ಮೊಮ್ಮಕ್ಕಳಲ್ಲಿ ಬರುತ್ತೆ ಅಂತ. ಇದು ನಿಜವಾಗ್ಲೂ ಸರಿ. ಇದು ನಿಜವಾಗ್ಲೂ ಬಹಳ ಕೋನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಕಾಣ್ತಾರೆ. ಪುನೀತ್ ರಾಜ್ಕುಮಾರ್ನ ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಹಾದಿಯಲ್ಲಿ ನಡೀತಾ ಇದ್ದಾರೆ ಅನ್ನೋ ಭರವಸೆ ಸಿಗ್ತಾ ಇದೆ. ನಿಜವಾಗ್ಲೂ ಇದು ಅಣ್ಣವ್ರ ಅಭಿಮಾನಿ, ನಾನು ಅಪ್ಪುರವರ ಅಭಿಮಾನಿ. ಆದರೆ ಇವರ ಅಭಿನಯ ಇದೆಯಲ್ಲ, ಭಾಳ ಸಂತೋಷ ಆಯಿತು. ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. 100ಕ್ಕೆ 100 ಅಂಕ ನಿರ್ದೇಶಕರಿಗೂ ಅಷ್ಟೇ. ಇದು ಅತ್ಯಂತ ವ್ಯವಸ್ಥಿತವಾದ, ವರ್ಣರಂಜಿತವಾದ, ವೈಭವಯುತವಾದ ಚಿತ್ರ ಪ್ರವೇಶ. ಈ ಪ್ರವೇಶಕ್ಕೆ ಬಹಳ ಅದ್ಭುತವಾದ ಚಿತ್ರ ಸಜ್ಜಿಕೆಯನ್ನು ಹೊಂಬಾಳೆ ಚಿತ್ರ ಹಾಗೂ ನಿರ್ದೇಶಕ ಸಂತೋಷ್ ಆನಂದರಾಮ್ ಒದಗಿಸಿಕೊಟ್ಟಿದ್ದಾರೆ. ಈ ಚಿತ್ರ ನೋಡಿ ಮುಂದೆ ಪ್ರೇಕ್ಷಕರು ಯುವ ನಮ್ಮವ ಎಲ್ಲೆಡೆ ಸಲ್ಲುವ ಗೆದ್ದೆ ಗೆಲ್ಲುವ ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಭಾಳ ಅದ್ಭುತವಾಗಿದೆ. ತಂದೆ ಸಂಬಂಧಗಳ ಭಾವೋತ್ಕರ್ಷ ಇದೆಯಲ್ಲ, ಅದು ಈಗ ದ್ವಿತೀಯಾರ್ಧದಲ್ಲಿ ಅದು ಕಾಣಬರಲಿದೆ ಅನಿಸುತ್ತೆ. ಆದರೆ ಎಲ್ಲರೂ ಬಹಳ ಚೆನ್ನಾಗಿ ನಟಿಸಿದ್ದಾರೆ. ಒಂದು ಸುಂದರ ಚಿತ್ರವಂತೂ ಖಂಡಿತವಾಗ್ಲೂ ನೋಡಿದ ಅನುಭವ ಆಗ್ತಾ ಇದೆ. ಎರಡನೇ ಅವಧಿಗೆ ನಾನು ಕಾಯ್ತಾ ಇದ್ದೀನಿ. ಆಗ್ತಿದೆ. ಫೈಟ್ಸ್ ಅಂತೂ ಹೇಳಂಗಿಲ್ಲ. ಆ್ಯಕ್ಚುಲಿ ಸಕ್ಕದಾಗ ಪೋರ್ಟ್ರೇ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಫಸ್ಟ್ ಡೆಬ್ಯೂಟ್ ಮೂವಿಲ್ಲ ಅಂತೂ ಫುಲ್ ಆ್ಯಕ್ಷನ್ ಆಗ್ತಾ ಇದೆ ಮೂವಿ. ಅಪ್ಪು ಒಂದೊಂದು ಶೇಡಲ್ಲಿ ಕಾಣಿಸ್ತಾರೆ. ಈವನ್ ಡೈಲಾಗ್ಸ್ ಅಂತೂ ಸಕ್ಕದಾಗಿ ಬರ್ತಿದೆ ಸಂತೋಷ್ ಆನಂದರಾಮು. ಸೆಕೆಂಡ್ ಹಾಫ್ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಮೋಸ್ಟ್ಲಿ ಈಗ ಸೆಕೆಂಡ್ ಹಾಫಲ್ಲಿ ಒಂದು ಮೋರಲ್ ಆಗಿರೋ ತಂದೆ ಮತ್ತು ಮಗನ ಬಾಂಧವ್ಯ ಕಾಣಿಸ್ಬೋದು. ಬಟ್ ಫಸ್ಟ್ ಹಾಫ್ ಅಂತೂ ಆ್ಯಕ್ಷನ್ ಆಡಿಯನ್ಸರ್ಗಳಂತೂ ಫುಲ್ 100% ಪೈಸಾ ವಸೂಲ್ ಮೂವಿ ಸರ್. ಎಂಟ್ರಿನೂ ಸಖತ್ತಾಗಿದೆ. ಒಂದು ಫೈಟ್ ಸೀನು, ಡಿಜನೈಟ್ ಫೈಟ್ ಸೀನ್ ಇದೆ, ಅದು ಅಂತೂ 2 ಕಣ್ಣು ಸಾಲದು ನೋಡೋಕ್ಕೆ. ಆ್ಯಕ್ಷನ್ಸ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ. ಸಖತ್ತಾಗಿ ಟ್ರೈಂಡಾಗಿ ಪ್ರಿಪೇರಾಗಿ ಬಂದಿದ್ದಾರೆ ಯುವರಾಜ್ ಕುಮಾರು. ತುಂಬ ಖುಷಿ ಆಗ್ತದೆ ನೋಡೋಕ್ಕೆ ಸರ್. ಡೈಲಾಗ್ಸ್ ಹೌದು ಡೈಲಾಗ್ಸ್ಗಳು ಇದೆ ಹೇಳ್ತಾನೆ. ಸಂತೋಷ ಸಕ್ಕದಾಗಿ ಬರೆದಿದ್ದಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಡೈಲಾಗ್ಸ್ಗಳ ಮೇಲೆ. ಫಸ್ಟ್ ಹಾಫ್ ಬಂದು ಸಖತ್ ಮಜಾ ಬಂದು ಸರ್. ಫುಲ್ ಆ್ಯಕ್ಷನ್ ಬಂದು. ಥ್ಯಾಂಕ್ ಯು. ಕೊಡೋದನ್ನೆಲ್ಲ ಸಮಾಜ ಒಳ್ಳೆತನ ತಗೊಳುತ್ತೆ. ಆ ಸಮಾಜನ ದೂಷಣೆ ಮಾಡ್ತಿದೆ. ಆ ದೂಷಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಯೂತ್ ಆಯುಕ್ತನ ನಮ್ಮ ಯುವರಾಜ್ ಕುಮಾರ್ ಚೆನ್ನಾಗಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಸಂತೋಷ್ ಆನಂದರಾಮು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಬಟ್ ಫಸ್ಟ್ ಪಿಕ್ಚರ್ಗೆ ಈ ರೀತಿ ಚರಿತ್ರೆ ಆಗ್ತಾಯಿದೆ, ಈ ರೀತಿ ಹಿಸ್ಟ್ರಿ ಆಗುತ್ತೆ ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ. ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಚಿತ್ರಮಂದಿರದ ಒಳಗಡೆ ಇದೆ. ಚಿತ್ರಮಂದಿರದ ಹೊರಗಡೆ ಸ್ವಲ್ಪ ಕಡಿಮೆನೇ. ಚಿತ್ರಮಂದಿರದ ಒಳಗಡೆ ಯುವ ಆರ್ಭಟ ಭಾರಿ ಜೋರಾಗಿದೆ.
ನೀವೆಲ್ಲರೂ ಚಿತ್ರ ನೋಡ್ಬಿಟ್ಟು ಆಮೇಲೆ ಮೆಸೇಜ್ ಬರೀಬೇಕು. ತುಂಬ ಚೆನ್ನಾಗಿ ಬಟ್ ನಾವು ಇವತ್ತು ಹೇಳೋದಲ್ಲ, ಏನೋ ಫಸ್ಟ್ ದಿವಸ ಬಂದಿದ್ದಾರೆ ಅಭಿಮಾನಿಗಳು ಬಂದಿದ್ದಾರೆ ಅಂತ ಅಲ್ಲ ರೀ. ಇವತ್ತೇನೋ ನಾವು ಫಸ್ಟ್ ದಿವಸ ಬಂದಿದ್ದೀವಿ ಕ್ರೇಜಿಗೆ ಬರ್ತೀವಿ ಅಂತ ಹೇಳೋದಲ್ಲ. ಯಾರೇ ಪಿಕ್ಚರ್ ನೋಡಿ 100 ಮಾರ್ಕ್ಸ್ ಕೊಡ್ತಾರೆ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಸರ್. ಪಂಚಿಂಗ್ ಡೈಲಾಗ್, ಒಂದೊಂದು ಡೈಲಾಗು ಅದೇನೋ ಒಂದು 100 ಪದಕ್ಕೆ 1 ಪದ ಸಮಾನ ಬರ್ದವ್ರೆ. ಒಂದು 100 ಪದ ಮಾತಾಡ್ತೀವಿ ನಾವು, 100 ಮಾತಾಡ್ತೀವಲ್ಲ, 100ಕ್ಕೆ 1 ಮಾತಾಡ್ದಂಗೆ ಮುತ್ತು ಮಾತಾಡ್ದಂಗೆ ಮಾತಾಡಿದ್ದಾರೆ ಯುವರಾಜು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವ್ರ ತಾತನ ಹೆಸರನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಸರ್. ಚೆನ್ನಾಗಿ ಬಂದಿದೆ ಪಿಕ್ಚರು, ಹೈ ಕ್ಲಾಸ್ ಆಗಿದೆ. ಡೈಲಾಗ್ಸ್ಗಳು ಬರ್ತದೆ. ಆ ಅಪ್ಪು ಯುವರಾಜ್ನ ನೋಡಿದ್ರೆ ನಾವು ಅಪ್ಪುನೇ ನೋಡ್ದಂಗೆ ಆಗುತ್ತೆ ಸರ್. ಎಲ್ಲೂ ಮಿಸ್ ಮಾಡ್ಕೊತಾ ಇಲ್ಲ. ನಮ್ಮ ಅಪ್ಪು ನಮ್ಮ ಜೊತೆಲೇ ಇದ್ದಾರೆ ಅನ್ನೋಷ್ಟು ನಮ್ಗೆ ಇದಾಗುತ್ತೆ. ಅವ್ರು ಇರಬೇಕಾಗಿತ್ತು, ಆದರೆ ಅವ್ರ ಸ್ಥಾನ ಇವ್ರು ತುಂಬ್ತಾ ಇದ್ದಾರೆ, ಅಷ್ಟನ್ನು ಹೇಳಬಲ್ಲೆ.